ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಕುಸುಮ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ದಾಲ್ ತಡ್ಕ ಮಾಡೋದು ಹೇಳ್ಕೊಡ್ತೀನಿ. ಇದಕ್ಕೆ ಬೇಕಾದ ಸಾಮಗ್ರಿಗಳು: 1 ಕಪ್ಪು ತೊಗರಿಬೇಳೆ, 2 ಸ್ಪೂನ್ ಕಡಲೆಬೇಳೆನ ನೀರಲ್ಲಿ ನೆನೆ ಹಾಕಿ 1 ಅವರ್ ನೆನೆಸಿಡಿ. ನೆನೆಸಿಟ್ಟ ಮೇಲೆ ಅದನ್ನು ಕುಕ್ಕರಿಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡಿ. 1 ಕಪ್ ಬೇಳೆಗೆ 3 ಕಪ್ಪು ನೀರು ಹಾಕಿ ಅದನ್ನೇ ಕುಕ್ಕರಲ್ಲಿ ಹಾಕಿ. ಒಂದು ಕಪ್ ಬೇಳೆಗೆ 3 ಕಪ್ ನೀರು. ಅದರಲ್ಲಿ 1 ಕಪ್ ಬೇಳೆ, 2 ಸ್ಪೂನ್ ಕಡಲೆಬೇಳೆ ಹಾಕಿ ನೆನೆಸಿದ ಬೇಳೆಯನ್ನು ಹಾಕಿ ಅದಕ್ಕೆ 3 ಪಟ್ಟು ನೀರು ಹಾಕಿ ಅದಕ್ಕೆ ಒಂದು ಅರ್ಧ ಸ್ಪೂನು ಅರಿಶಿಣ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಒಂದು 7ರಿಂದ 8 ಹಸಿ ಶುಂಠಿ ಹಾಕಬೇಕು. ಹಾಕಿ ಕುಕ್ಕರ್ ಮುಚ್ಚಿ 2 ಸೀಟಿ ಊದಿಸಿ. ಹಾಗೆ ಮಾಡೋಕ್ಕೆ ಬೇಕಾಗಿರೋ ಸಾಮಗ್ರಿಗಳು: 1 ಕಪ್ ತೊಗರಿಬೇಳೆ, 2 ಸ್ಪೂನ್ ಕಡಲೆಬೇಳೆ, ಅರಿಶಿಣ ಪುಡಿ, ಸಾಸಿವೆ, ಕೊತ್ತಂಬರಿ ಸೊಪ್ಪು, ಒಂದು ಸಣ್ಣದಾಗಿ ಹೆಚ್ಕೊಂಡಿರೋ ಉಳ್ಳಾಗಡ್ಡೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಬೆಣ್ಣೆ, 2ರಿಂದ 3 ಚಿಕ್ಕದಾಗಿ ಹೆಚ್ಕೊಂಡಿರೋ ಹಸಿಮೆಣಸಿನ್ಕಾಯಿ, ಒಂದು ಸಣ್ಣ ಟೊಮೆಟೊ, ಒಣಮೆಣಸಿನ್ಕಾಯಿ, ಕಸೂರಿ ಮೇಥಿ, ಆಮ್ಚೂರ್ ಪೌಡರ್, ಜೀರಾ ಪೌಡರ್, ಧನಿಯಾ ಪೌಡರ್, ಒಂದು ಸ್ವಲ್ಪ ಎಣ್ಣೆ. ಕುಕ್ಕರಲ್ಲಿ ನಾನು 1 ಕಪ್ ಬೇಳೆ, 2 ಸ್ಪೂನ್ ಕಡಲೆಬೇಳೆ ಹಾಕಿ ನೆನೆಸಿದ್ದ, ಒಂದು ಗಂಟೆ ನೆನೆಸಿದ್ದೆ. ಅದನ್ನು ಕುಕ್ಕರಲ್ಲಿ ಹಾಕಿ 3 ಸೀಟಿ ಒಸಿದ್ದೀನಿ. ಈಗ ಓಪನ್ ಮಾಡಿ ನೋಡೋಣ. ನೋಡಿ, ಈ ರೀತಿಯಾಗಿ ಬೇಳೆ ಚೆನ್ನಾಗಿ ಬೆಂದಿರಬೇಕು, ಕಾಳಾಗಿ. ಅದು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಒಂದು ಕಡಾಯಿ ಇಟ್ಕೊರಿ. ಅದು ಸ್ವಲ್ಪ ಬಿಸಿ ಆದಮೇಲೆ ಒಂದು ಸ್ವಲ್ಪ ಎಣ್ಣೆ, ಒಂದು ಸ್ವಲ್ಪ ಬೆಣ್ಣೆ ಹಾಕಿ ಒಂದು 2 ನಿಮಿಷ ಇದು ಮಾಡ್ಕೊರಿ. ಫ್ರೈ ಮಾಡಿ. ಬೆಣ್ಣೆ ಕರಗಬೇಕು ಒಂದು 2 ನಿಮಿಷದಲ್ಲಿ. ಬೆಣ್ಣೆ ಕರಗಿದ ಮೇಲೆ ಇದಕ್ಕೆ ಸಾಸಿವೆ, ಜೀರಿಗೆ, ಸಾಸಿವೆ ಸಿಡಿಯೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಸಣ್ಣದ ಒಂದು 2-3 ಹಸಿಮೆಣಸಿನ್ಕಾಯಿ, 1-2 ಕರಿಬೇವು ಹಾಕಿ ನೀಟಾಗಿ ಫ್ರೈ ಮಾಡ್ತೀವಿ. ಆಮೇಲೆ ಇದಕ್ಕೆ ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿ, ನಾವು ದಾಲ್ನ ಉಪ್ಪಾಕಿ ಬೇಯಿಸ್ಕೊಂಡಿರೋದ್ರಿಂದ ಇದಕ್ಕೆ ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ. ಕಡಿಮೆ ಅನಿಸಿದ್ರೆ ನೀವು ಉಪ್ಪು ಹಾಕೋರಿ. ಉಳ್ಳಾಗಡ್ಡೆ, ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕಿ, ಒಂದು ಸ್ವಲ್ಪ ಅರಿಶಿಣ ಪುಡಿ ಹಾಕಿ ಕಂದು ಬಣ್ಣಕ್ಕೆ ಬರೋ ತನಕ ಚೆನ್ನಾಗಿ ಉಳ್ಳಾಗಡ್ಡಿನ ಹೈ ಫ್ಲೇಮಲ್ಲಿ ಬೇಯಿಸ್ಕೊರಿ. ಉಳ್ಳಾಗಡ್ಡಿ ಸ್ವಲ್ಪ ಕಂದು ಬಣ್ಣಕ್ಕೆ ಬಂದಮೇಲೆ ಇದಕ್ಕೆ ಟೊಮೆಟೊ ಹಾಕಿ, ಸಣ್ಣದಾಗಿ ಹೆಚ್ಕೊಂಡಿರೋ ಒಂದು ಟೊಮೆಟೊ ಹಾಕಿ ನೀಟಾಗಿ ಫ್ರೈ ಮಾಡ್ಕೊರಿ. ಫ್ರೈ ಮಾಡಿಕೊಂಡು ಇದಕ್ಕೆ ಧನಿಯಾ ಜೀರಾ ಪೌಡ್ರ್ ಹಾಕಿ ಸ್ವಲ್ಪ ಮಸಾಲೆ ಒತ್ತೋಗಬಾರ್ದಂದರೆ ಸ್ವಲ್ಪ ಇದಕ್ಕೆ ನೀರು ಹಾಕಿ ಟೊಮೊಟೊ ಚೆನ್ನಾಗಿ ಮ್ಯಾಶ್ ಆಗೋ ತನಕ ಫ್ರೈ ಮಾಡ್ಕೊರಿ. ನೋಡಿ, ಈಗ ಉಳ್ಳಾಗಡ್ಡೆ ಟೊಮೊಟೊ ನೀಟಾಗಿ ಬೆಂದಿದೆ. ಇದು ಬೆಂದಮೇಲೆ ಇದಕ್ಕೆ ಒಂದು ಸ್ವಲ್ಪ ಖಾರ ಪುಡಿ ಹಾಕಿ, ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀವಿ, ಸುಮ್ಮನೆ ಸ್ವಲ್ಪ ಕಲರ್ ಬರೋಕ್ಕೆ ಸ್ವಲ್ಪ ಖಾರ ಪುಡಿ ಹಾಕಿ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಆಮೇಲೆ ಕುಕ್ಕರಲ್ಲಿ ಬೇಯಿಸ್ಕೊಂಡಿರೋವಂಥ ತೊಗರಿಬೇಳೆ ಮತ್ತು 1-2 ಸ್ಪೂನ್ ಕಡಲೆಬೇಳೆನ ಇದಕ್ಕೆ ಹಾಕಿಬಿಡಿ. ಹಾಕಿ ಒಂದು 5 ನಿಮಿಷದ ಕಾಲ ಇದನ್ನು ಚೆನ್ನಾಗಿ ಬೇಯಿಸ್ಕೊರಿ. ಈಗ ಒಂದು ಕುದಿ ಬರ್ತಾಯಿದೆ. ಈ ಕುದಿ ಬರ್ತಾ ಇರುವಾಗ ಲಾಸ್ಟಿಗೆ
ಇದಕ್ಕೆ ಒಂದು ಸ್ವಲ್ಪ ಆಮ್ಚೂರು ಪೌಡರು, ಒಂದು ಸ್ವಲ್ಪ ಕಸೂರಿ ಮೇಥಿ ಹಾಕಿ, ಕೊತ್ತಂಬರಿ ಸೊಪ್ಪು ಹಾಕಿ ನೀಟಾಗಿ ಕಲ್ತ್ಕೊಂಬಿಡಿ. ಬಿಸಿ ಬಿಸಿಯಾದ ದಾಲ್ ತಡ್ಕ ರೆಡಿಯಾಗಿದೆ. ಇದನ್ನು ನೀವು ಜೀರಾ ರೈಸ್ ಆದರೂ ಚಪಾತಿ ಆದರೂ ಎದಕ್ಕಾದರೂ ಹಚ್ಕೊಂಡು ನೀಟಾಗಿ ತಿನ್ಬೋದು. ಚಪಾತಿಗೆ ಬೇಕಾದ್ರೆ ಸ್ವಲ್ಪ ನೀವು ಗಟ್ಟಿ ಮಾಡ್ಕೊರಿ, ಚೆನ್ನಾಗಿರುತ್ತೆ. ಅನ್ನಕ್ಕಾದರೂ ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ನೀವು ಈ ರೀತಿ ದಾಲ್ ತಡ್ಕ ಮಾಡಿ ಟ್ರೈ ಮಾಡಿ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.